ನಮಸ್ಕಾರ ಸ್ನೇಹಿತರೆ, ಕನ್ನಡದಲ್ಲಿ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರನಾದಂಥ ಯೂಸ್ಫುಲ್ ಕಂಟೆಂಟ್ ಮತ್ತು ಗೌರ್ಮೆಂಟ್ ಜಾಬ್ ಅಪ್ಡೇಟ್ಸ್ ಬಗ್ಗೆ ನಿಮಗೆ ವಿಡಿಯೋ ನೋಟಿಫಿಕೇಶನ್ ಬರುತ್ತದೆ. ಇದರಿಂದ ಯಾವುದೇ ವಿಡಿಯೋ ಮಿಸ್ ಆಗುವುದಿಲ್ಲ. ಇವತ್ತಿನ ಈ ವಿಡಿಯೋ ಬಂದುಬಿಟ್ಟು ಗೃಹಲಕ್ಷ್ಮಿ ಯೋಜನೆಯ 9 ಮತ್ತು 10ನೇ ಕಂತಿನ ಹಣವು 2,000 ರೂಪಾಯಿ ಇನ್ನೂ ಯಾರಿಗೆ ಜಮಾ ಆಗಿಲ್ಲ, ಅದನ್ನು ಹೇಗೆ ಚೆಕ್ ಮಾಡ್ಕೊಳ್ಳೋದಂತ ನಾನಿಲ್ಲಿ ತಿಳಿಸ್ಕೊಡ್ತೀನಿ. ಇನ್ನೂ ಕೆಲವೊಂದಷ್ಟು ಜನರಿಗೆ 4 ಮತ್ತು 5ನೇ ತಿಂಗಳಿನ ಹಣವೇ ಬಂದಿಲ್ಲ. ಒಂದಷ್ಟು ಜನ 16,000 ರೂಪಾಯಿ ಅಂತಂದರೆ 8 ತಿಂಗಳ ಒಂದು ಮಂತ್ಲಿ 2,000 ರೂಪಾಯಿ ಹಣವನ್ನು ಈಗಾಗಲೇ ಅವರ ಅಕೌಂಟಿಗೆ ಜಮಾ ಆಗಿದೆ. ಆದರೆ ಒಂದಷ್ಟು ಜಿಲ್ಲೆಗಳಲ್ಲಿ ಇನ್ನೂ ಈ ಹಣ ಜಮಾ ಆಗಿಲ್ಲ. ಸೊ ಅದನ್ನು ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ನಾನಿಲ್ಲಿ ತಿಳಿಸ್ಕೊಡ್ತೀನಿ. ಸುಮಾರು 1 ಕೋಟಿ ಅಪ್ಲೈ ಮಾಡಿದ್ದಾರೆ ಅಂತಂದರೆ ಮಹಿಳೆಯರು, ಇದರಲ್ಲಿ ಒಂದು 20ರಿಂದ 30% ಜನರಿಗೆ ಮಾತ್ರ ಈ ಒಂದು ಗೌರ್ಮೆಂಟ್ ಸ್ಕೀಮ್ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಮಂತ್ಲಿ ಬರ್ತಿದೆ. ಆದರೆ ಇನ್ನೂ ಒಂದಷ್ಟು ಜನರಿಗೆ ಯಾವುದೋ ಒಂದು ಕಾರಣದಿಂದ ಅಪ್ಲಿಕೇಶನ್ ರಿಜೆಕ್ಟ್ ಆಗಿರ್ಬೋದು, ಆಮೇಲೆ ಅಪ್ಲಿಕೇಶನ್ ಪ್ರೊಸೆಸ್ನಲ್ಲಿ ಆಗಿರ್ಬೋದು, ಆಮೇಲೆ CBT ಅಂತ ಬರುತ್ತೆ, DBT ಅಂತ, ಅಲ್ಲಿ ಒಂದು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಜಮಾ ಆಗಿರುತ್ತೆ, ಆದರೂ ನಿಮಗೆ ಗೊತ್ತಾಗಲ್ಲ. ಏಕಂತಂದರೆ ನೀವು 2 ಅಥವಾ 3 ಬ್ಯಾಂಕ್ ಅಕೌಂಟ್ನ ಹೊಂದಿದ್ರೆ ಅಲ್ಲಿ ನೀವು ಕೊಟ್ಟಿರೋ ಅಕೌಂಟೇ ಬೇರೆ ಇರುತ್ತೆ, ಆದರೆ ಅಮೌಂಟ್ ಜಮಾ ಆಗಿರುವ ಅಕೌಂಟೇ ಬೇರೆ ಆಗಿರುತ್ತೆ. ಏಕಂತಂದರೆ ಆಧಾರ್ ಕಾರ್ಡ್ ಲಿಂಕ್ ಇರುವ ಕಾರಣದಿಂದ ಇದು ಈ ಥರನಾಗಿ ಆಗಿರುತ್ತೆ. ಸೊ ನೀವು ಇನ್ನೊಂದು ಸಾರಿ ನಿಮ್ಮ ಬ್ಯಾಂಕ್ ಅಕೌಂಟ್ನ ಹೋಗಿ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನೀವು ಕೂಡ ನಿಮ್ಮ ಮೊಬೈಲ್ನಲ್ಲಿ ಹೇಗೆ ಚೆಕ್ ಮಾಡೋದು ಅಂತ ನಾನಿಲ್ಲಿ ತಿಳಿಸ್ಕೊಡ್ತೀನಿ. ಇಲ್ಲಿ ಗೌರ್ಮೆಂಟ್ ಸ್ಕೀಮ್ ಅಂತ ಗೂಗಲಲ್ಲಿ ಟೈಪ್ ಮಾಡಿದರೆ ಈ ಥರ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು, ಗ್ಯಾರಂಟಿ ಸ್ಕೀಮ್ ಅಂತ ಹೊಡೆದ್ರೆ ಇಲ್ಲಿ ಈ ಥರ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಈ ಥರ ಓಪನ್ ಆಗುತ್ತೆ, ಗೃಹಲಕ್ಷ್ಮಿ ಅಂತ ಇಲ್ಲಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಇನ್ನೂ ಇವರು ಏನು ಹೇಳ್ತಿದ್ದಾರೆ ಅಂತಂದರೆ, ನೀವು ಇನ್ನೂ ನೋಂದಣಿ ಪ್ರಕ್ರಿಯೆ ಆಗಿಲ್ಲ ಅಂತಂದರೆ ಮಾಡ್ಕೋಬೋದು, ಅಥವಾ ಈ ವೆಬ್ಸೈಟ್ಗೆ ವಿಸಿಟ್ ಮಾಡ್ಬೋದು. ಆಮೇಲೆ ಏನಾದರೂ ಇನ್ನೂ ಡೌಟ್ಸ್ ಇದ್ದರೆ ಈ ನಂಬರ್ಗೆ ಕಾಲ್ ಮಾಡ್ಬೋದು. ನೆಕ್ಸ್ಟು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ನಿಮ್ಮ 12 ಅಂಕೆಯ ರೇಷನ್ ಕಾರ್ಡ್ ನಂಬರನ್ನು ನೀವು ಎಂಟರ್ ಮಾಡಬೇಕು. ಎಂಟರ್ ಮಾಡಿ ಸರ್ಚ್ ಅಂತ ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೀವು ನೋಡ್ಬೋದು, ರೇಷನ್ ಕಾರ್ಡ್ ನಂಬರ್ನ ತೋರಿಸುತ್ತೆ. ಆಮೇಲೆ ನೆಕ್ಸ್ಟು ಅಪ್ಲಿಕೆಂಟ್ ನೇಮ್ನ ತೋರಿಸುತ್ತೆ. ನೆಕ್ಸ್ಟ್ ಇಲ್ಲಿ ಸ್ಟೇಟಸ್ನ ತೋರಿಸುತ್ತೆ. ಅಪ್ಲಿಕೇಶನ್ ರಿಸೀವ್ಡ್ ಅಂತಂದರೆ ನಿಮಗೆ ಹಣ ಬರುತ್ತೆ ಅಂತ. ಆಮೇಲೆ ಪೇಮೆಂಟ್ ಮಾತ್ರ ಪೆಂಡಿಂಗ್ ಇರೋದು, ಇದಕ್ಕೇನು ಭಯಪಡುವಂಥ ಅವಶ್ಯಕತೆ ಇರುವುದಿಲ್ಲ. ಅಮೌಂಟ್ ನಿಮ್ಮ ಖಾತೆಗೆ ಬಂದೇ ಬರುತ್ತೆ. ಈ ವೆಬ್ಸೈಟಲ್ಲಿ ನೀವು ಎಲ್ಲವನ್ನು ಚೆಕ್ ಮಾಡ್ಕೊಳ್ಬೋದು. ಗೃಹಲಕ್ಷ್ಮಿ ಆಗಲಿ, ಗೃಹ ಜ್ಯೋತಿ, ಶಕ್ತಿ ಯೋಜನೆ, ಯುವ ನಿಧಿ ಯೋಜನೆ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ನಿಮ್ಮ ಹೆಸ್ಕಾಂ ಹೆಸರು, ಖಾತೆ ಸಂಖ್ಯೆ, ಇದ್ರ ಬಗ್ಗೆ ಎಲ್ಲ ಮಾಹಿತಿ ಸಿಗತ್ತೆ. ಇನ್ನೂ ಯಾರಿಗೆ ಗೃಹ ಜ್ಯೋತಿ ಅಮೌಂಟ್ ಬಂದಿಲ್ಲ, ಏನಾದರೂ ಇಶ್ಯೂ ಫೇಸ್ ಮಾಡ್ತಿದ್ರೆ ಕಮೆಂಟ್ ಮಾಡಿ, ನಾವು ಆದಷ್ಟು ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ. ಸೊ ಇದೇ ಥರನಾದಂಥ ಯೂಸ್ಫುಲ್ ಕಂಟೆಂಟ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.